ಬೆಂಗಳೂರಿನ ಜನ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋಂಥದ್ದನ್ನ ಆ ಸಂಕಷ್ಟವನ್ನ ತಮ್ಮ ಬಾಯಲ್ಲೇ ವಿವರಿಸಿದ್ದಾರೆ. ಪಕ್ಕದ ಬೀದಿಗೆ ಹೋಗಿ ಒಂದು ಬಿಂದಿಗೆ ನೀರನ್ನ ತರಬೇಕಾದಂತಹ ಪರಿಸ್ಥಿತಿ ಇದೆ. ರಾತ್ರಿ ಹೊತ್ತು ನೀರು ಬರುತ್ತೆ ಅಂತಾರೆ, ನಿದ್ರೆಲ್ಲ ಬಿಟ್ಕಾದ್ರೂ ಒಂದು ಹನಿ ನೀರು ಬರಲ್ಲ. ಜೊತೆಗೆ ಟ್ಯಾಂಕರ್ ನೀರಿಗೆ 1,500-2 ಸಾವಿರ ಕೊಡ್ತೀವಿ, 4-5 ಮನೆಯವರು ಸೇರ್ಕೊಂಡು ಹಣವನ್ನ ಹೊಂದಿಸಿಕೊಡ್ತಾ ಇದ್ವಿ. ತುಂಬಾ ಕಷ್ಟ ಆಗ್ತಾ ಇದೆ ಅಂತ ತಮ್ಮ ಅಳಲು ತೊಡ್ಕೊಂಡಿದ್ದಾರೆ. ಕೇಳೋಣ ಒಂದ್ಸಲ. ನೀರು ಪಕ್ಕದ ರೋಡ್ಗೆ ಅಲ್ಲಿ ಆ ಕಡೆ ದೂರ ಹೋಗ್ಬೇಕು ನಾವು ಕುಡಿಯೋ ನೀರಿಗೆ. ಇಲ್ಲ ಸರ್, ನಮ್ಮ ರೋಡ್ಗೆ ನೀರೇ ಬರಲ್ಲ. ನಮ್ಮ ರೋಡ್ಗೆ ಬರಲ್ಲ ನೀರು. ಟ್ಯಾಂಕ್ ನೀರು ತಗೊಂತೀವಿ, 3-4 ಜನ ಮನೆ ಸೇರಿಕೊಂಡು ದುಡ್ಡು ಹಾಕಿ ಟ್ಯಾಂಕ್ ನೀರು. ಹೌದು, 1500. ಅದು ಇನ್ನೂ ಶುದ್ಧ ನೀರೇ ಬರ್ತಾ ಇಲ್ಲ ಬೇಸಿಗೆಯಲ್ಲಿ. ಅದು ಬೇರೆ ಇವಾಗ 3 ದಿನಕ್ಕೆ ಒಂದ್ಸತಿ ನೀರು ಬಿಡ್ತೀನಿ ಅಂತವ್ರೆ. ನಾವು ಆ ಕಡೆ ಹೋಗಿ ಇಟ್ಕೊಂಡು ಬರ್ತೀವಿ, ಅವ್ರವ್ರ ಮನೆ ಹತ್ರ ತಗೊಂಡ್ ಬರ್ತೀವಿ. ಬೋರಲ್ ನೀರಿದೆ, ಅದು ಯೂಸ್ ಮಾಡ್ತೀವಿ. ಕುಡಿಯೋಕೆ ಮಾತ್ರ ಅವ್ರವ್ರ ಮನೆ ಹತ್ರ ತಗೊಂಡ್ ಬರ್ತೀವಿ. ನೀರಿಗೆ ಇಲ್ಲಿ ಹೋಗ್ಬೇಕು, ಕುಡಿಯೋ ನೀರಿಗೆ ಒಳಗಡೆ ಹೋಗ್ಬೇಕು, ಸಂಧಿ ಒಳಗಡೆ ಹೋಗಿ ನೀಡ್ಕೊಂಡು ಬರಲ್ಲ. ನೈಟಲ್ಲಿ ಬರುತ್ತೆ ಅಂತಾರೆ, ನೈಟ್ ಫುಲ್ಲು ಇದ್ರೂ ಬರಲ್ಲ ನೀರು ಈ ಕಡೆ.